ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ರೂಟ್ ಮೊಬೈಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು ನಿಯರ್ ಟು 6% ವರೆಗೂ ಇಂಟ್ರಾಡೇ ಸೆಷನ್ ಅಲ್ಲಿ ಡೌನ್ ಆಗಿದೆ. ರೀಸನ್ ಇವರ ಬೈಬ್ಯಾಕ್ ರಿಲೇಟೆಡ್ ಆಗಿ ಇವರು ಮಾಡ್ತಿರೋ ಅಪ್ಡೇಟ್. ಇಲ್ಲಿಂದ ಸ್ವಲ್ಪ ಡೇಸ್ ಬ್ಯಾಕ್ ಇವರು ಬೈಬ್ಯಾಕ್ ನ ಪ್ರಕಟಣೆ ಮಾಡಿದಾಗ ಅದು ಇಲ್ಲಿಂದ ಹೈಯರ್ ಪ್ರೈಸ್ ಅಲ್ಲಿ ಇರತ್ತಂತ, ಅದು ಶೇರ್ ಹೋಲ್ಡರ್ಸ್ ಇಂದಾನೆ ಶೇರ್ಸ್ ತಗೊಂತಾರೆ ಅಂತ. ಸೊ ದಟ್ ಶೇರ್ ಹೋಲ್ಡರ್ಸ್ ಪಾರ್ಟಿಸಿಪೇಟ್ ಮಾಡಿ ಹೈಯರ್ ಪ್ರೈಸ್ ನಲ್ಲಿ ಕಂಪನಿಗೆ ಶೇರ್ಸ್ ನ ಆಫರ್ ಮಾಡಬಹುದಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ರೂಟ್ ಮೊಬೈಲ್ಸ್ ಅವರು ಇವತ್ತು ಅದು ಓಪನ್ ಮಾರ್ಕೆಟ್ ಅಲ್ಲಿ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಪನ್ ಮಾರ್ಕೆಟ್ ಅಲ್ಲಿ ಬೈಬ್ಯಾಕ್ ನು ಕಂಪನೀಸ್ ಸ್ಲೋ ಆಗಿ ಮಾರ್ಕೆಟ್ ಇಂದಾನೆ ಶೇರ್ಸ್ ನ ತಗೊಳುತ್ತೆ, ಆದ್ರೆ ಇನ್ವೆಸ್ಟರ್ಸ್ ಇಂದ ತಗೊಳ್ಳಲ್ಲ. ನಾನು ರೀಸೆಂಟ್ ಆಗ್ಲಿ ಮಾತಾಡುವಾಗ್ಲೂ ಇವನ್ ಓಪನ್ ಮಾರ್ಕೆಟ್ ಅಲ್ಲಿ ಬೈಬ್ಯಾಕ್ ಮಾಡೋದನ್ನು ಕಂಪನಿ ಸ್ಟಾಕ್ ಗೆನು ಒಳ್ಳೇದೆ. ಬಿಕಾಸ್ ಓಪನ್ ಮಾರ್ಕೆಟ್ ಬೈಬ್ಯಾಕ್ ಆದ್ಮೇಲೆ ನಂಬರ್ ಆಫ್ ಸ್ಟಾಕ್ಸ್ ಕಮ್ಮಿ ಆಗತ್ತೆ. ಅದರಿಂದ ಆಪ್ಟಿಕಲಿ ನಾವು ನೋಡುವಾಗ ಫಂಡಮೆಂಟಲ್ಸ್ ಇನ್ ಸ್ವಲ್ಪ ಬೆಟರ್ ಆಗಿ ಕಾಣಿಸ್ತಾ ಇರತ್ತೆ. ಆದ್ರೆ ಅದು ಇಮಿಡಿಯೇಟ್ ಆಗಿ ಪಾಸಿಟಿವ್ ಆಗಿ ಸ್ಟಾಕ್ ನಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಯಾರಾದ್ರೆ ಟೆಂಡರ್ ರೂಟ್ ನಲ್ಲಿ ಬೈಬ್ಯಾಕ್ ಇರುತ್ತಂತ, ಶೇರ್ ಹೋಲ್ಡರ್ಸ್ ಬಗ್ಗೆ ಬೈಬ್ಯಾಕ್ ಇರುತ್ತಂತ ಎಕ್ಸ್ಪೆಕ್ಟ್ ಮಾಡಿದಾರಲ್ಲ, ಅವರು ಎಕ್ಸಿಟ್ ಆಗೋ ಪ್ರಯತ್ನ ಇವತ್ತು ಮಾಡಿದ್ದಾರೆ. 120 crores ಬೈಬ್ಯಾಕ್ ನ ಮ್ಯಾಕ್ಸಿಮಮ್ ಸ್ಟಾಕ್ ಪ್ರೈಸ್ ಇವನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗುವಾಗ 1700 ಹತ್ರ ಇದ್ದಾಗ್ಲೂ ಇವರು ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಪ್ರೈಸ್ 1700 ಪರ್ ಶೇರ್ ಅಂತ ಹೇಳ್ತಿದ್ದಾರೆ. ಟೋಟಲಿ 1.12% ರೂಟ್ ಮೊಬೈಲ್ಸ್ ಅವರು ಈಕ್ವಿಟಿ ಶೇರ್ ನ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂಡ್ ಇದರಲ್ಲಿ ಇವರು ಮೆನ್ಷನ್ ಮಾಡ್ತಿರೋದು ಪ್ರಮೋಟರ್ಸ್ ಈ ಬೈಬ್ಯಾಕ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಕ್ಲಾರಿಟಿನು ರೂಟ್ ಮೊಬೈಲ್ಸ್ ಅವರು ಕೊಡ್ತಿದ್ದಾರೆ. ಪ್ರೆಸೆಂಟ್ ರೂಟ್ ಮೊಬೈಲ್ಸ್ ಬುಕ್ಸ್ ನಲ್ಲಿ ನಿಯರ್ ಟು 1000 crores ಹತ್ರ ಕ್ಯಾಶ್ ಇದೆ. ಮಾರ್ಚ್ 31st ಇರೋ ಕ್ಯಾಲ್ಕುಲೇಷನ್ ಪ್ರಕಾರ ಅದರಲ್ಲಿ 120 crores ಪ್ರೆಸೆಂಟ್ ನಾವು ಯೂಸ್ ಮಾಡ್ತಾ ಇದೀವಿ ಅಂತ. ರೆಸ್ಟ್ ಆಫ್ ದ ಮಿಕ್ಕಿರೋ ಹಣನ ಇವರು ಅಕ್ವಿಜಿಷನ್ಸ್ ಗೆ ಯೂಸ್ ಮಾಡ್ತೀವಿ ಅಂತ ಪ್ರೀವಿಯಸ್ಲಿನೂ ಅಪ್ಡೇಟ್ ಮಾಡಿದ್ದಾರಲ್ಲ. ಅಂಡ್ ಮ್ಯಾನೇಜ್ಮೆಂಟ್ ಪ್ರೀವಿಯಸ್ಲಿನೂ ಮಾತಾಡಿದ್ದು ಅದರ ಪ್ರಕಾರ ಡಿಜಿಟಲ್ ಫ್ರಾಡ್ಸ್ ಜಾಸ್ತಿ ಆಗ್ತಿದೆ. ಸೊ ಅದರಿಂದ ವಾಯ್ಸ್ ಅಂಡ್ ಡಿಜಿಟಲ್ ಐಡೆಂಟಿಟಿ ರಿಲೇಟೆಡ್ ಆಗಿರೋ ಈ ಕಂಪನೀಸ್ ನ ಅಕ್ವೈರ್ ಮಾಡಿ ಡಿಜಿಟಲ್ ಸೆಕ್ಯೂರಿಟಿ ಕಡೆ ರೂಟ್ ಮೊಬೈಲ್ಸ್ ಅವರು ಬಿಸಿನೆಸ್ ನ ಜಾಸ್ತಿ ಮಾಡಿಕೊಳ್ಳೋ ಒಂದು ಯೋಚನೆಯಲ್ಲಿ ಮ್ಯಾನೇಜ್ಮೆಂಟ್ ಇರೋ ತರ ಪ್ರೀವಿಯಸ್ ನಲ್ಲಿನೂ ರೂಟ್ ಮೊಬೈಲ್ಸ್ ಇಂದ ಅಪ್ಡೇಟ್ ಕಾಣಿಸಿದೆ. ನೆಕ್ಸ್ಟ್ ಎಂಸಿಎಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ತುಂಬಾ ಟೈಮ್ ಬ್ಯಾಕ್ ಇಂದ ನಮಗೆ ಜ್ಞಾಪಕ ಇದ್ರೆ ಸೆಬಿ ಅವರು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ನ ಕಮಾಡಿಟಿ ಮಾರ್ಕೆಟ್ ನಲ್ಲಿ ಬರೋದಕ್ಕೆ ಪಾತ್ ನ ಕ್ಲಿಯರ್ ಮಾಡಬೇಕಂತ ಅನ್ಕೊಂತಿದ್ರಂತ. ಸೊ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಈ ಕಮಾಡಿಟಿ ಮಾರ್ಕೆಟ್ ಒಳಗೆ ಎಂಟರ್ ಆದ್ರೆ ದೆನ್ ವ್ಯಾಲ್ಯೂಸ್ ಬೆಳೆಯುತ್ತೆ, ಟ್ರೇಡಿಂಗ್ ವ್ಯಾಲ್ಯೂಸ್ ಬೆಳೆಯುತ್ತಲ್ವಾ, ಆ ತರ ಬೆಳೀತಾ ಇದ್ರೆ ಅದು ಎಂಸಿಎಕ್ಸ್ ಗೆ ಅಡ್ವಾಂಟೇಜ್ ಇರತ್ತಂತ ಪ್ರೀವಿಯಸ್ಲಿ ನಮಗೆ ಅಪ್ಡೇಟ್ಸ್ ಇತ್ತು. ಇವನ್ ಇದರ ರಿಲೇಟೆಡ್ ಆಗಿ ಸೆಬಿ ಅವರು ಒಂದು ಕನ್ಸಲ್ಟೇಷನ್ ಪೇಪರ್ ನು ಫಸ್ಟ್ ರಿಲೀಸ್ ಮಾಡಿದ್ದಾರೆ. ಯಾರಿಗಾದ್ರೂ ಇದ್ರ ಬಗ್ಗೆ ಅಭ್ಯಂತರ ಇದೆಯಾ ಅಂತ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಬಂದ್ರೆ ಅಂತ ಒಂದು ಕನ್ಸಲ್ಟೇಷನ್ ಪೇಪರ್ ಇಶ್ಯೂ ಮಾಡಿದ್ದಾರೆ. ಅದಾದ್ಮೇಲೆ ಸಿಡಿಎಸಿ ಅಂತಾರೆ, ಇದು ಸೆಬಿ ಅಂಡರ್ ಇರೋ ಕಮಿಟಿ. ಈ ಕಮಿಟಿ ಅವರು ಎಸ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ನಾವು ಅಲೋ ಮಾಡಬಹುದು, ಅದರಿಂದ ನಮ್ಗೆ ಬರೋ ನಷ್ಟ ಏನೂ ಇಲ್ಲ ಅಂತ ಅವರು ಪಾಸಿಟಿವ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇವೆಲ್ಲ ಈಗ ಏನಕ್ಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಸೆಬಿ ಒಂದು ಬೋರ್ಡ್ ಮೀಟಿಂಗ್ ಇದೆ. ಸೊ ಆ ಬೋರ್ಡ್ ಮೀಟಿಂಗ್ ನಲ್ಲಿ ಸೆಬಿ ಅವರು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ನ ಕಮಾಡಿಟಿ ಮಾರ್ಕೆಟ್ ನಲ್ಲಿ ಅಲೋ ಮಾಡ್ತಾ ಇದಾರೆ ಅಂತ. ಫಸ್ಟ್ ನಾನ್ ಅಗ್ರಿಕ್ ಸೆಗ್ಮೆಂಟ್ ನಲ್ಲಿ ಲೈಕ್ ಗೋಲ್ಡ್, ಸಿಲ್ವರ್ ಅಂಡ್ ಬೇಸ್ ಮೆಟಲ್ಸ್ ನಲ್ಲಿ ಅವ್ರನ್ನ ಅಲೋ ಮಾಡ್ತಾರಂತ. ಅಲ್ಲಿರೋ ಆಕ್ಟಿವಿಟಿನ ಗಮನಿಸಿದ ಮೇಲೆ ಅದೆಲ್ಲ ಸ್ಟೇಬಲ್ ಆಗಿದ್ರೆ ಅದಾದ್ಮೇಲೆ ಅಗ್ರಿ ಮಾರ್ಕೆಟ್ ಅಲ್ಲಿ ಲೈಕ್ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರೋ ಕಮಾಡಿಟಿ ಮಾರ್ಕೆಟ್ ಅಲ್ಲೂ ಇವರು ಅಲೋ ಮಾಡ್ತೀವಿ ಅಂತ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇವೆಲ್ಲ ನಡೀತಾ ಇರೋದೆಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ಎಂಸಿಎಕ್ಸ್ ರಿಲೇಟೆಡ್ ನಾವು ಪಾಸಿಟಿವ್ ಆಗಿ ತಗೋಬಹುದು. ಇವನ್ ಈ ತರ ನಡೀತಿರೋ ಸೆಬಿ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಆಲ್ಗೋ ಟ್ರೇಡಿಂಗ್ ರಿಲೇಟೆಡ್ ಆಗನು ಸೆಬಿ ಅವರು ಸ್ವಲ್ಪ ಅಪ್ಡೇಟ್ಸ್ ಮಾಡ್ತಾ ಇದಾರಂತ. ಅದನ್ನು ಮಾರ್ಕೆಟ್ ಅಲ್ಲಿ ಸ್ಪೆಕ್ಯುಲೇಷನ್ ಇದೆ. ಬಿಕಾಸ್ ಪ್ರೀವಿಯಸ್ಲಿ ಆಲ್ಗೋ ಟ್ರೇಡಿಂಗ್ ರಿಲೇಟೆಡ್ ಆಗಿ ಸೆಬಿ ಅವರು ಸ್ವಲ್ಪ ಗೈಡ್ ಲೈನ್ಸ್ ನ ಇಶ್ಯೂ ಮಾಡಿದ್ದಾರೆ. ಅದು ಆಲ್ಗೋ ಟ್ರೇಡಿಂಗ್ ಇಂಡೈರೆಕ್ಟ್ ಆಗಿ ರಿಸ್ಟ್ರಿಕ್ಟ್ ಮಾಡೋ ತರ ಅಪ್ಡೇಟ್ಸ್ ಪ್ರೀವಿಯಸ್ಲಿ ಬಂದಿರೋವು. ಸೆಬಿ ಅವರಿಂದ ಬಂದಿರೋ ನೆಗೆಟಿವ್ ಅಪ್ಡೇಟ್ಸ್ ಇವತ್ತು ಅಗೇನ್ ಆಲ್ಗೋ ಟ್ರೇಡಿಂಗ್ ರಿಲೇಟೆಡ್ ಆಗಿ ನಮಗೆ ಫರ್ದರ್ ಗೈಡ್ ಲೈನ್ಸ್ ಸೆಬಿಯಿಂದ ಇರತ್ತಂತ ಮಾರ್ಕೆಟ್ ಅಲ್ಲಿ ಸ್ಪೆಕ್ಯುಲೇಷನ್ಸ್ ನಡೀತಾ ಇದೆ. ನೆಕ್ಸ್ಟ್ ರಿಲಯನ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಮುಖೇಶ್ ಅಂಬಾನಿ ಅವರು ಅವ್ರಿಗೆ ಸಂಬಂಧಿಸಿರುವ ಬೇರೆ ಬೇರೆ ಬಿಸಿನೆಸ್ ಎಲ್ಲಾನು ಅವರ ಮಕ್ಕಳು ಕೊಡೋ ಪ್ರಯತ್ನ ಅಂತೂ ಮಾಡ್ತಿದ್ದಾರೆ. ಅವರ ಮಕ್ಕಳಲ್ಲಿ ಒಬ್ಬರಾಗಿರುವಂತಹ ಆಕಾಶ್ ಅಂಬಾನಿ ಅವರಿಗೆ ನಿನ್ನೆ ಜಿಯೋ ಸಂಬಂಧಿಸಿರುವ ಜವಾಬ್ದಾರಿ ಕೊಟ್ಟ ಮೇಲೆ ಅವ್ರನ್ನ ಚೇರ್ಮನ್ ಮಾಡಿದ ಮೇಲೆ ಈಗ ರಿಲಯನ್ಸ್ ಸಂಬಂಧಿಸಿರುವ ಮೇಜರ್ ಇಂಪಾರ್ಟೆಂಟ್ ಬಿಸಿನೆಸ್ ಆಗಿರುವಂತ ರಿಲಯನ್ಸ್ ರಿಟೈಲ್ ರಿಲೇಟೆಡ್ ಆಗಿ ಮುಖೇಶ್ ಅಂಬಾನಿ ಅವರು ಅವ್ರ ಡಾಟರ್ ಆಗಿರುವ ಇಶಾ ಅಂಬಾನಿ ಅವ್ರನ್ನ ಚೇರ್ಮನ್ ಆಗಿ ಪ್ರಕಟಣೆ ಮಾಡಿದ್ದಾರಂತ. ಈ ತರ ರಿಲಯನ್ಸ್ ಅಲ್ಲಿ ಅಂಡರ್ ಅಲ್ಲಿರುವಂತಹ ಬಿಸಿನೆಸಸ್ ಅವರಿಗೆ ಸಂಬಂಧಪಟ್ಟ ಜವಾಬ್ದಾರಿಗಳನ್ನ ಅವ್ರ ಮಕ್ಕಳು ಕೊಡೋ ಪ್ರಯತ್ನದಲ್ಲಿ ಇರೋ ತರ ನೆಕ್ಸ್ಟ್ ಜನರೇಷನ್ ಕೊಡೋದಕ್ಕೆ ಮುಖೇಶ್ ಅಂಬಾನಿ ಅವರು ಪ್ಲಾನ್ಸ್ ಮಾಡೋ ತರ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮಗೆ ಅಪ್ಡೇಟ್ಸ್ ಅಂತೂ ಕಾಣಿಸ್ತಾ ಇದೆ. ಇದಕ್ಕೆ ಅಡಿಷನ್ ಆಗಿ ರಿಲಯನ್ಸ್ ರಿಲೇಟೆಡ್ ಆಗಿ ಬೆರಿಸ್ಟೋನ್ ಅವರು ಇಲ್ಲಿಂದ 33% ಹತ್ರ ಅಪ್ಸೈಡ್ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ. 3360 rupees ಗೆ ರಿಲಯನ್ಸ್ ಟಾರ್ಗೆಟ್ ನ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ನೋಡ್ತಾ ಇದೀವಿ ಅಂತ ಮೆನ್ಷನ್ ಮಾಡ್ತಾ
ಪಾಸಿಟಿವ್ ರೇಟಿಂಗ್ ಕೊಡ್ತಾ ಇದ್ರಿಂದ ಇವತ್ತು ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ಪಾಸಿಟಿವ್ ಪಾಯಿಂಟ್ ಇದೆ ಅಂತಲ್ಲ. ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಗಮನಿಸಿದ್ರೆ ಪರ್ಟಿಕ್ಯುಲರ್ಲಿ ರಿಫೈನಿಂಗ್ ಕಂಪನೀಸ್ ಲೈಕ್ MRPL ಆದ್ರೂ ಇವನ್ ಚೆನ್ನೈ ಪೆಟ್ರೋಲಿಯಂ ಇವ ರಿಲೇಟೆಡ್ ಆಗಿ ಸ್ಟಾಕ್ಸ್ ಒಳ್ಳೆ ಮೂವ್ ಅಂತೂ ಕಾಣಿಸಿದೆ. ಬಿಕಾಸ್ ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್ ಆಲ್ಮೋಸ್ಟ್ $20 per ಬ್ಯಾರಲ್ ಆಗಿ ಪ್ರೆಸೆಂಟ್ ಮೂವ್ ಆಗ್ತಿದೆ. ಸೊ ರಿಲಯನ್ಸ್ ಗೆ ಸಂಬಂಧಿಸಿರೋ ಮೆಜಾರಿಟಿ ಬಿಸಿನೆಸ್ ಆಯಿಲ್ ರಿಫೈನಿಂಗ್ ಸೆಗ್ಮೆಂಟ್ ಅಲ್ಲಿ ಇಷ್ಟು ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್ ಕಾರಣವಾಗಿ ಇವರಿಗೆ ಅಡ್ವಾಂಟೇಜ್ ಇರುತ್ತಂತ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇವರು ಕ್ವಾರ್ಟರ್ಲಿ ನಂಬರ್ಸ್ ಪ್ರೀವಿಯಸ್ಲಿ ಎಸ್ಟಿಮೇಟ್ಸ್ ಅನ್ನು ರಿವೈಸ್ ಮಾಡಿ ಅಪ್ಸೈಡ್ ಗೆ ತಗೊಳ್ಳೋ ಪ್ರಯತ್ನದಲ್ಲಿ ಸ್ಟಾಕ್ ಇವತ್ತು ರೀರೇಟಿಂಗ್ ನಡೀತಾ ಅಪ್ಸೈಡ್ ಗೆ ಮೂವ್ ಆಗಬೇಕಾದ ಸ್ಕೋಪ್ ಅಂತೂ ಇದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ರಿಫೈನಿಂಗ್ ಸ್ಟಾಕ್ಸ್ ಮೂವ್ ಆಗ್ತಾ ಇದ್ರೆ ರಿಲಯನ್ಸ್ ಅಂತೂ ಮೂವ್ ಆಗ್ತಾ ಇಲ್ಲ. ಬಟ್ ಇವತ್ತು ನಿಫ್ಟಿನ ಸ್ಟೆಬಿಲೈಸ್ ಮಾಡಿದ್ ಮಾತ್ರ ರಿಲಯನ್ಸ್ ಅಂತಾನೆ ಹೇಳಬೇಕು. ಬಿಕಾಸ್ ಇವತ್ತು ಎಂಟೈರ್ ನಿಫ್ಟಿ 50 ಸ್ಟಾಕ್ಸ್ ನಲ್ಲಿ ಕೇವಲ ರಿಲಯನ್ಸ್ ಮಾತ್ರನೇ 38 ಪಾಯಿಂಟ್ ಹತ್ರ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ನೆಕ್ಸ್ಟ್ ಆಕ್ರೆಸಿಲ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ಕಾಣಿಸಿದೆ. ರೀಸನ್ ಇವರು ಇಂಪಾರ್ಟೆಂಟ್ ಅಪ್ಡೇಟ್ ಮಾಡ್ತಾ ಇರೋದು. ಆಕ್ಚುಲ್ ಆಗಿ ಇವರು ಪ್ರೀವಿಯಸ್ಲಿ ಅನೌನ್ಸ್ ಮಾಡಿರೋದು ಇವರ ಕೆಪಾಸಿಟಿ ಕ್ವಾರ್ಟ್ಸ್ ನಲ್ಲಿ ತಯಾರು ಮಾಡುವಂತ ಕಿಚನ್ ಸಿಂಕ್ಸ್ ಇರತ್ತಲ್ಲ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ಕ್ರೀನ್ ಅಲ್ಲಿ. ಇದರ ರಿಲೇಟೆಡ್ ಆಗಿ ಎಕ್ಸಿಸ್ಟಿಂಗ್ ಆಗಿ ಇವ್ರ ಕೆಪಾಸಿಟಿ 8.4 lakhs ಕ್ವಾರ್ಟ್ಸ್ ಕಿಚನ್ ಸಿಂಕ್ ತಯಾರು ಮಾಡುವಂತ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇತ್ತು ಇವ್ರ ಹತ್ರ. ಬಟ್ ಪ್ರೀವಿಯಸ್ಲಿ ಇವರು ಅನೌನ್ಸ್ಮೆಂಟ್ ನಮ್ಗೆ ಅರ್ಥ ಆಗಿರೋದು 18 to 19% ವರೆಗೂ ಅದನ್ನು ಜಾಸ್ತಿ ಮಾಡಬೇಕಂತ ಅನ್ಕೊಂತಾ ಇದೀವಿ. ಅದ್ರ ರಿಲೇಟೆಡ್ ಆಗಿ ಪ್ರೀವಿಯಸ್ ಆಗಿ ಇವರು ವರ್ಕ್ ಮಾಡ್ತಾ ಇದೀವಿ ಅಂತ ಪ್ರೆಸೆಂಟ್ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಪ್ರೆಸೆಂಟ್ 8.4 lakhs per year ಕ್ವಾರ್ಟ್ಸ್ ಕಿಚನ್ ಸಿಂಕ್ಸ್ ಇಂದ 1 million ಮೀನ್ಸ್ 10 lakhs ಕ್ವಾರ್ಟ್ಸ್ ಕಿಚನ್ ಸಿಂಕ್ಸ್ ಗೆ ಪರ್ ಇಯರ್ ಇವರು ತಯಾರು ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅವ್ರ ಹತ್ರ ಇರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಇವನ್ ರೀಸೆಂಟ್ ಟೈಮ್ಸ್ ಅಲ್ಲಿ ಐಕ್ಯ ಅವರು ಪ್ರೀವಿಯಸ್ಲಿ ಇವರು ಅವರ ಶಿಪ್ಮೆಂಟ್ ನ ಡಬಲ್ ಮಾಡೋ ತರ ಒಪ್ಪಂದ ಮಾಡ್ಕೊಂಡಿರೋ ತರನು ಅಕ್ರೆಸಿಲ್ ಅವರು ಅಪ್ಡೇಟ್ ಮಾಡಿದ್ದಾರೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಡಿಮ್ಯಾಂಡ್ ಸ್ಲೋ ಆಗುತ್ತೆ ಅಂತ ಮಲ್ಟಿಪಲ್ ಟೈಮ್ಸ್ ನಾವು ಕೇಳ್ತಾನೆ ಇದೀವಲ್ಲ. ಇನ್ವೆಂಟರಿ ಬೆಳೀತಾ ಇದೆ, ಡಿಮ್ಯಾಂಡ್ ಸ್ಲೋ ಆಗ್ತಿದೆ, ಕನ್ಸ್ಯೂಮರ್ ಸೆಂಟಿಮೆಂಟ್ ಡೌನ್ ಆಗ್ತಿದೆ ಅಂತ. ಆದ್ರೆ ಅಕ್ರೆಸಿಲ್ ಅವರು ಮಾತ್ರ ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರೋ ಪ್ರತಿ ಅಪ್ಡೇಟ್ ನಲ್ಲೂ ಇವ್ರು ಯಾವ್ದಾದ್ರು ಸಪ್ಲೈ ಮಾಡ್ತಾ ಇದಾರಲ್ಲ ಅದು ಡಬಲ್ ಮಾಡಿ ಸಪ್ಲೈ ಮಾಡೋ ತರ ಇವರಿಗೆ ಆರ್ಡರ್ಸ್ ಇರೋ ತರ ಅಂಡ್ ಅದಕ್ಕೆ ತಕ್ಕ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಜಾಸ್ತಿ ಮಾಡ್ತಾ ಪ್ರೊಡಕ್ಷನ್ ಇವರು ಜಾಸ್ತಿ ಮಾಡ್ತಾ ಇದ್ರ ಅಂತ ಅಪ್ಡೇಟ್ಸ್ ಇಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಗೈನ್ ಆಗಿದೆ. ನೆಕ್ಸ್ಟ್ ತೇಜಸ್ ನೆಟ್ವರ್ಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ತೇಜಸ್ ನೆಟ್ವರ್ಕ್ಸ್ ಅಂಡ್ ಇವನ್ ಟಾಟಾ ಮೋಟರ್ಸ್ ಇಬ್ರು ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸ್ತಾ ಇದೆ. ಜಪಾನ್ಗೆ ಸಂಬಂಧಿಸಿರುವ ಸೆಮಿ ಕಂಡಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಆಗಿರುವ ರೆನೆಸಿಸ್ ಎಲೆಕ್ಟ್ರಾನಿಕ್ಸ್ ಅವ್ರನ್ನ ಟಾಟಾ ಮೋಟರ್ಸ್ ಅದೇ ತರ ತೇಜಸ್ ನೆಟ್ವರ್ಕ್ಸ್ ಅವ್ರ ಜೊತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏರ್ಪಾಟ್ ಮಾಡ್ಕೊಂಡಿರೋ ತರ ಈ ಪಾರ್ಟ್ನರ್ಶಿಪ್ ನಲ್ಲಿ ಭಾಗವಾಗಿ ಟಾಟಾ ಮೋಟರ್ಸ್ ಅಂಡ್ ತೇಜಸ್ ನೆಟ್ವರ್ಕ್ಸ್ ಅವರು ಇವರಿಬ್ಬರೂ ಕಂಬೈನ್ಡ್ ಆಗಿ ಜಪಾನ್ಗೆ ಸಂಬಂಧಿಸಿರುವ ಕಂಪನಿ ರೆನೆಸಿಸ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಆಗಿರೋ ಸೆಮಿ ಕಂಡಕ್ಟರ್ ಸೊಲ್ಯೂಷನ್ ರಿಲೇಟೆಡ್ ಆಗಿ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ಹೆಲ್ಪ್ ಮಾಡೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ ತೇಜಸ್ ನೆಟ್ವರ್ಕ್ಸ್ ಅವರು ಟೆಲಿಕಾಂ ನೆಟ್ವರ್ಕ್ಸ್ ನಲ್ಲಿ ಯೂಸ್ ಮಾಡೋ ರೇಡಿಯೋ ಯೂನಿಟ್ಸ್ ರಿಲೇಟೆಡ್ ಆಗಿ ನೆಕ್ಸ್ಟ್ ಜನರೇಷನ್ ವೈರ್ಲೆಸ್ ನೆಟ್ವರ್ಕಿಂಗ್ ಸೊಲ್ಯೂಷನ್ ಇನ್ಕ್ಲೂಡಿಂಗ್ ಡಿಸೈನ್ ಡೆವಲಪ್ಮೆಂಟ್ ತೇಜಸ್ ನೆಟ್ವರ್ಕ್ಸ್ ಅವರು ಕೊಡೋ ತರ ಅಪ್ಡೇಟ್ ಮಾಡ್ತಾ ಇರೋದು. ಸ್ಟಾಕ್ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ ಟು 5% ವರೆಗೂ ಮೂವ್ ಆಗಿದೆ. ನೆಕ್ಸ್ಟ್ ಡೆಲ್ಟಾ ಕ್ರಾಪ್ ಬಗ್ಗೆ ಮಾತಾಡ್ಕೋಬೇಕು. ಒಂದು ಪಾಯಿಂಟ್ ನಲ್ಲಿ ಸಿಎನ್ಬಿಸಿ ಆವಾಜ್ ಅವರು ಕ್ಯಾಸಿನೋ ಮೇಲೆ ಪ್ರೀವಿಯಸ್ಲಿ ಬರ್ತಿರೋ ಸ್ಪೆಕ್ಯುಲೇಷನ್ ಪ್ರಕಾರ 18% ಇಂದ 28% ಗೆ GST ಜಾಸ್ತಿ ಮಾಡ್ತಾರಂತ ಅಪ್ಡೇಟ್ ಕಾಣಿಸ್ತಾ ಇತ್ತಲ್ಲ. ಬಟ್ ಇವತ್ತು ಆತರ ನಡೆದಿಲ್ಲ. ಕ್ಯಾಸಿನೋ ಪರವಾಗಿ ಆತರ ಹೈಕ್ ಇಲ್ಲ ಅಂತ 18 ಇಂದ 28% GST ಜಾಸ್ತಿ ಮಾಡ್ತಾ ಇಲ್ಲ ಅಂತ ಸಿಎನ್ಬಿಸಿ ಅವರು ಅಪ್ಡೇಟ್ ಮಾಡಿದ್ರಿಂದ ಡೆಲ್ಟಾ ಕ್ರಾಪ್ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ಡೇಟಾ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಯೂಸ್ ಆಗುತ್ತೆ ಅಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.